ವೆಲ್ಕಮ್ ಬ್ಯಾಕ್. ಮಂಡ್ಯದಲ್ಲಿ ಅನ್ನದಾತರ ಆಕ್ರೋಶ ಭುಗಿಲೆದ್ದಿದೆ. ನಾಲೆಗೆ ನೀರು ಬಿಡುವಂತೆ ಆಗ್ರಹಿಸಿ ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ. ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಅನ್ನದಾತರ ಆಕ್ರೋಶ ಭುಗಿಲೆದ್ದಿದೆ. ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅಲ್ಲಿ ಹೋರಾಟ, ಪ್ರತಿಭಟನೆ. ಕಳೆದ ಒಂದು ವಾರದಿಂದ ನಡೀತಾ ಇದೆಯಪ್ಪ. ಯಾಕಾಗಿ ಇದ್ರ ಕಡೆ ಗಮನ ಹರಿಸ್ತಾ ಇಲ್ವೋ ಗೊತ್ತಿಲ್ಲ. ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಶ್ರೀರಂಗಪಟ್ಟಣದ ಕುವೆಂಪು ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಸರ್ಕಾರ, ಜಿಲ್ಲಾಡಳಿತದ ವಿರುದ್ಧ ರೈತರು ಧಿಕ್ಕಾರ ಕೂಗಿದ್ದಾರೆ. ಹೆದ್ದಾರಿ ತಡೆಯಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಗಿದೆ. ಓಕೆ, ಈಗ ರೈತರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ರೈತರ ಬೆಳೆಗಳಿಗೆ ನೀರನ್ನು ಕೊಡಲಿಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ. ರೈತರ ಬೆಳೆಗಳಿಗೆ ನೀರು ಕೊಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದ್ದಂತೆ ಫೈನಲಿ ಸರ್ಕಾರ ಅಲರ್ಟ್ ಆಗಿದೆ. ನೀರಾವರಿ ಸಲಹಾ ಸಮಿತಿಯ ಸಭೆಯಲ್ಲಿ ನೀರು ಬಿಡಲು ಸಮ್ಮತಿ ಸಿಕ್ಕಿದೆ. ಕೆಆರ್ಎಸ್ ಡ್ಯಾಂನಿಂದ ನಾಲೆಗಳಿಗೆ ನೀರನ್ನು ಹರಿಸಲಿಕ್ಕೆ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಆಕ್ಚುಲಿ ನಾಲೆಗಳ ಮೂಲಕ ನೀರು ಹರಿಸಿ ಅಂತ ಕೇಳ್ಕೊಂಡಿದ್ರು. ಕೆಆರ್ಎಸ್ ನಲ್ಲಿ ಇಷ್ಟು ದಿನಗಳ ಕಾಲ ನೀರು ಇರಲಿಲ್ಲ ಬಿಡಿ, ಆದ್ರೆ ಈಗ ನೀರು ಬರ್ತಾ ಇದೆ. ಇನ್ಫ್ಲೋ ಇದೆ, ಈಗ ಸ್ವಲ್ಪ ಮಟ್ಟಿಗೆ ಇನ್ಫ್ಲೋ ಇದೆ. ಯಾಕೆಂದ್ರೆ ಕಬಿನಿ ಮತ್ತು ಹಾರಂಗಿ ಭಾಗದಲ್ಲಿ ಮಳೆ ಆಗ್ತಾ ಇರುವಂತಹ, ಹೇಮಾವತಿ ಭಾಗದಲ್ಲಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ನೀರು ಬಿಟ್ಕೋಬಹುದು ಕೆಆರ್ಎಸ್ಗೆ. ಸೊ ಅದರಿಂದ ರೈತರು ಕೊಡ್ಬೋದು. ಈಗ ನೀರು ಬಿಡ್ಲಿಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಆ ಮೂಲಕ ರೈತರ ನಿರಂತರ ಹೋರಾಟಕ್ಕೆ ಈಗ ಜಯ ಸಿಕ್ಕಿದೆ. ಜಿಲ್ಲಾಡಳಿತ, ವಿಶೇಷವಾಗಿ ಜಿಲ್ಲಾಧಿಕಾರಿ ಏನ್ ಹೇಳ್ತಾರೆ ಅಂದ್ರೆ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ತೀವಿ ಅಂತ. ಡಿಸಿ ಅವ್ರಿಗೆ ಹೇಳುವಂತದ್ದು, ನಿಮ್ ಸ್ಥಾನದ ಬಗ್ಗೆ ಗೌರವ ಇಟ್ಟು ಹೇಳ್ತೀನಿ. ಕನ್ನಂಬಾಡಿ ಕಟ್ಟೆ ಕಟ್ಟೋದಕ್ಕೆ ಯಾವುದಕ್ಕೆ ಅಂತ ಸ್ಪಷ್ಟೀಕರಣ ಕೊಡಿ. ಮೊದಲು ನಿಮ್ ಅಲ್ಲೇ ಇರುವಂತ ಕೆಲಸನ ನೀವು ಬ್ರಿಟಿಷರು ಆಳ್ವಿಕೆಲಿಲ್ಲ, ಪ್ರಜಾತಂತ್ರ ವ್ಯವಸ್ಥೆ ಒಳಗಿದ್ದೀರಿ. ಜಿಲ್ಲಾಧಿಕಾರಿಗಳೇ ಕುಡಿಯೋ ನೀರಿಗೆ ಬೆಂಗಳೂರಿಗೆ ಅಣೆಕಟ್ಟೆ ಕಟ್ಟಿಲ್ಲ. ಮಂಡ್ಯ ರೈತರ ಕೃಷಿಗೆ ವಿಶೇಷ ಕೃಷಿ ಕಟ್ಟದಂತದ್ರ ಬಗ್ಗೆ ಮಾತನಾಡ್ತಾ ನೀವು ಪರೋಕ್ಷವಾಗಿ ಮಂಡ್ಯ ರೈತರನ್ನ ಕಿಳುತ್ತಾ ಇದ್ದೀರಿ. 6ನೇ ಯೋಜನೆಗೆ ಒಪ್ಪಿಗೆ ಕೊಡಿ ಅಂತ ಹೇಳ್ತೀರಿ. ಯಾರ ಅಪ್ಪನ ಮನೆ ಒಪ್ಪಿಗೆ ಅದು? ಡಿಸಿಗೆ ಬಹಳ ಜವಾಬ್ದಾರಿ ಹೇಳ್ತೀನಿ. ನೀವು ಒಂದೊಂದು ಹೆಜ್ಜೆನೂ ತಳುಕ್ ಮಾಡೋದ್ ಬಿಡ್ಬೇಕು, ವಾಸ್ತವ ಬರ್ಬೇಕು. ರೈತರ ವಿರುದ್ಧ ನೀವು ಪ್ರಚೋದನೆ ಕೊಡ್ತಾ ಇದೀರಿ. ಆ ಪ್ರಚೋದನೆ ನಿಲ್ಲಿಸೋದು ಕಷ್ಟ ಆಗುತ್ತೆ. ಮತ್ತೆ ನೀರಾವರಿ ಸಲಹಾ ಸಮಿತಿ ಇವತ್ತು ವಿಧಾನಸೌಧ ಕರೆದವ್ರಂತೆ. ನೀರಾವರಿ ಸಲಹಾ ಸಮಿತಿ ಯಾಕಬೇಕು? ಕನ್ನಂಬಾಡಿ ಕಡೆ 86 ಅಡಿ ಇದೆ, ನೀರ್ ಬಿಟ್ಟು ಬೆಳೆ ಉಳಿಸ್ಬೇಕು. ಬರ್ಲಿ ಅವರು, ಸುಮ್ಮನೆ ಒಂದು ವೈಮಾನಿಕ ಯಾವ ಸಮೀಕ್ಷೆ ಏನೋ ಮಾಡ್ಲಿ. ಎಲ್ಲ ಇರೋ ನೀರೈತೆ, ಕಬ್ಬೆಲ್ಲ ಒಣಗೈತೆ, ಏನು ಸಿಗಲ್ಲ ನಮ್ಗೆ. ಇಂಥ ಪರಿಸ್ಥಿತಿ ನಮ್ಮವರು ಅಂತ ಗೊತ್ತಿವಲ್ಲ. ಈ ಮುಟ್ಟಾಳ್ರಿಗೆ ಎಚ್ಚರಿಕೆ ಹೇಳ್ತೀನಿ, ನೀರ್ ಇವತ್ತು ಬೀಳಲಿಲ್ಲ ಅಂದ್ರೆ ಬೇರೆ ರೀತಿಯ ಚಳುವಳಿ ಮಾಡ್ತೀವಿ.